ಈಶ್ವರ ಸರ್ವಭೂತಾನ ಅಂತ ಹೇಳಿದ್ರು ಭಗವದ್ಗೀತೆಯಲ್ಲಿ. ಈಗ ಈಶ್ವರನು ಮತ್ತು ಜೀವನು ಒಂದೇನಾ ಅಥವಾ ಬೇರೆ ಬೇರೆನಾ? ತುಂಬ ಒಳ್ಳೆ ಪ್ರಶ್ನೆ. ಆಯಿನೇ ದಕ್ಷಿಣೆ ಪ್ರಾಪ್ತಿ ಪ್ರಪಂಚಾದಿಮುಖಂಗತಃ ಅಹಂಕಾರ ಅಭಿಮಾನೇನ ಜೀವಸ್ಯ ಅದಿ ಸದಾಶಿವ. ಓಕೆ. ಆಯಿನೇ ಅಂತಂದ್ರೆ ಅಧೋಮುಖದಿಂದ ಬಂದು, ದಕ್ಷಿಣೆ ಅಂತಂದ್ರೆ ಕೆಳಗಡೆ ಜೀವಸ್ಯ ಅದಿ ಸದಾಶಿವ. ಜೀವನೇ ಇತಿ ದೃಶ್ಯ ಶ್ರವಣ ವಾಸನೆಗಳ ಪ್ರಬಲವಾಗಿ ಪ್ರಪಂಚಕ್ಕೆ ಅಭಿಮುಖವಾಗಿ ದೇಹವೇ ನಾನು ಅಂತ ಅಂದ್ಕೊಂಡು ದೇಹ ಅಭಿಮಾನದಿಂದ ದಾರೇಶನ ಧನೇಶನ ಪುತ್ರೇಶನ ಈ ಮೂರು ಇಷ್ಣತ್ರಯಗಳಲ್ಲಿ ಸಿಲುಕಿಕೊಂಡು ಹೋಗಕ್ಕೆ ಆಗದೆ ಪುನರಪಿ ಜನನ ಪುನರಪಿ ಸದಾಶಿವಂತೆ ಸದಾಶಿವನಂತೆ ಅಮೃತ ಸರ್ಕಲ್ ಅಲ್ಲಿದ್ದ, ಅಮೃತ ಸರ್ಕಲ್ ಇಂದ ವಿಷ ಸರ್ಕಲ್ ರೂಪದಲ್ಲಿ ಸಂಚಾರ ಮಾಡ್ತಾ ಇರೋನು ಈಶ್ವರನೇ, ಬೇರೆ ಇನ್ಯಾರು ಅಲ್ಲ. ವಿಷ ಸರ್ಕಲ್ ಇಂದ ಮತ್ತೆ ಅಮೃತ ಸರ್ಕಲ್ಗೆ ಹೋಗ್ಬೇಕು. ಆಗ ಅವನೇ ಸದಾಶಿವನು ಅನ್ನೋದು ಆತನಿಗೆ ಅರ್ಥ. ಅಮೃತದಿಂದ ವಿಷವಾಗಿರುವ ಜೀವನು ತನ್ನನ್ನು ತಾನು ತಿಳಿಬೇಕೆಂದ್ರೆ ಏನು ಮಾಡಬೇಕು? ಉತ್ತರಾಭಿಮುಖವು ಭೂತ್ವ ಅಂದ್ರೆ ಯಾವಾಗ ದಕ್ಷಿಣದಲ್ಲಿ ಬಂದು ಇಲ್ಲಿ ತ್ರಯ ಇಷ್ಣಗಳಲ್ಲಿ ಸಿಲುಕಿಕೊಂಡಿದ್ದನೋ ಅಂತ ಜೀವನನ್ನು ಮತ್ತೆ ಏನು ಮಾಡಬೇಕು? ಉತ್ತರಾಭಿಮುಖ ಭೂತ್ವ, ಉತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಇಲ್ಲಿಂದ ಕೆಳಗಡೆಗೆ ದಕ್ಷಿಣ, ಇಲ್ಲಿಂದ ಮೇಲಕ್ಕೆ ಉತ್ತರ. ಆಗ ಉತ್ಪತ್ತಿ ಸ್ಥಾನದಲ್ಲಿ ಸೇರಿಸಿದಾಗ ಮತ್ತೆ ಅವನಿಗೆ ಮುಕ್ತಿ ಮೋಕ್ಷ. ಮತ್ತು ಉತ್ತರದಲ್ಲಿ ಶರೀರವನ್ನು ಬಿಡುವುದೆಂದ್ರೆ ದಕ್ಷಿಣೆ ಪಿಂಗಳ ನಾಡಿ ದೇವಯಾನ ಮಿತಿಜ್ಞೇಯಂ ಪುಣ್ಯಕರ್ಮದಲ್ಲಿ ಆ ಬ್ರಹ್ಮ ಬಹುನಾಲೋಕ ಪುನರಾವೃತ್ತಿನೋ ಅರ್ಜುನ ಅಂತ ಹೇಳ್ತಾರೆ. ಆ ಬ್ರಹ್ಮಲೋಕಕ್ಕೆ ಹೋದ್ರು ಕೂಡ ಅಲ್ಲಿ ಕೂಡ ಪುನರಾವೃತ್ತಿ. ಈ ಚಂದ್ರನಾಡಿಯನ್ನ ಭೇದಿಸ್ಕೊಂತ ಕೆಲವರು ಪಿತೃಲೋಕಗಳಿಗೆ ಹೋಗ್ತಾರಂತೆ. ಆ ಪಿತೃಲೋಕಗಳಿಗೆ ಹೋಗಿ ಅವನು ಮಾಡಿರೋ ಏನು ಪುಣ್ಯ ಇರುತ್ತೋ ಅಷ್ಟು ಕಾಲ ಅಲ್ಲಿ ಉಳ್ಕೊಂಡು ಅವನ ಪುಣ್ಯ ಎಲ್ಲ ಕರಗೋದ್ಮೇಲೆ ಅಲ್ಲಿಂದ ಮತ್ತೆ ಮಾನವ ಲೋಕಕ್ಕೆ ವಾಪಸ್ ಬರ್ತಾನಂತೆ. ಆ ಮಾನವ ಲೋಕಕ್ಕೆ ವಾಪಸ್ ಬರ್ಬೇಕಾದ್ರೆ ಏನಾಗ್ಬಿಡ್ತಾನೋ ಅನ್ನೋ ಗ್ಯಾರಂಟಿನೇ ಇಲ್ಲ ಅಂತ. ಹಾಗಾಗಿ ನಾವು ಈಡ ಮಾರ್ಗದಲ್ಲೂ ಹೋಗೋದಿಲ್ಲ, ಪಿಂಗಳ ಮಾರ್ಗದಲ್ಲೂ ಹೋಗೋದಿಲ್ಲ. ಈ ಎರಡಕ್ಕೂ ಮಧ್ಯೆ ಡೈರೆಕ್ಟ್ ಆಗಿ ಸುಷುಮ್ನ ನಾಡಿ ಮಾರ್ಗದಲ್ಲಿ ಹೋಗ್ತೀವಿ. ಆತ್ಮ ನಮಸ್ತೆ. ಜಯಶ್ರೀ. ಆತ್ಮ ನಮಸ್ತೆ. ಈಶ್ವರ ಸರ್ವಭೂತಾನ ಅಂತ ಹೇಳಿದ್ರು ಭಗವದ್ಗೀತೆಯಲ್ಲಿ. ಈಗ ಈಶ್ವರನು ಮತ್ತೆ ಜೀವನು ಒಂದೇನಾ ಅಥವಾ ಬೇರೆ ಬೇರೆನಾ ಗುರುಜಿ? ತುಂಬಾ ಒಳ್ಳೆ ಪ್ರಶ್ನೆ. ಆಯಿನೇ ದಕ್ಷಿಣೆ ಪ್ರಾಪ್ತಿ ಪ್ರಪಂಚಾದಿಮುಖಂಗತಃ ಅಹಂಕಾರ ಅಭಿಮಾನೇನ ಜೀವಸ್ಯ ಅದಿ ಸದಾಶಿವ. ಓಕೆ. ಆಯಿನೇ ಅಂತಂದ್ರೆ ಅಧೋಮುಖದಿಂದ ಬಂದು, ದಕ್ಷಿಣೆ ಅಂತಂದ್ರೆ ಕೆಳಗಡೆಗೆ ಬಂದ ಅಂತ ಅರ್ಥ. ಓಕೆ ಗುರುಜಿ. ಜೀವಸ್ಯ ಅದಿ ಸದಾಶಿವ. ಜೀವನೇ ಸದಾಶಿವನು, ಜೀವನೇ ಈಶ್ವರನು. ಅಧೋಮುಖದಿಂದ ತುರ್ಯತೀತಕ್ಕೆ ಬಂದು, ತುರ್ಯತೀತದಿಂದ ತುರ್ಯಕ್ಕೆ ಬಂದು, ಇಲ್ಲಿಂದ ದಕ್ಷಿಣದ ಕಡೆಗೆ ಬಂದ. ಓಕೆ. ದಕ್ಷಿಣದ ಅಂತಂದ್ರೆ ಕೆಳಗಡೆಗೆ, ಇಲ್ಲಿಂದ ಉತ್ತರ ಅಂದ್ರೆ ಇಲ್ಲಿಂದ ಮೇಲೆ. ಇತಿ ದೃಶ್ಯ ಶ್ರವಣ ವಾಸನೆಗಳ ಪ್ರಬಲವಾಗಿ ಪ್ರಪಂಚಕ್ಕೆ ಅಭಿಮುಖವಾಗಿ ಬಂದ್ಬಿಟ್ಟ. ಪ್ರಪಂಚಕ್ಕೆ ಅಭಿಮುಖವಾಗಿ ಬಂದು ನೋಡಿ ಈ ದೇಹದಿಂದ, ಈ ದೇಹವೇ ನಾನು ಅಂತ ಅಂದ್ಕೊಂಡು ದೇಹಾಭಿಮಾನದಿಂದ ದಾರೇಶನ ಧನೇಶನ ಪುತ್ರೇಶನ ಈ ಮೂರು ಇಷ್ಣತ್ರಯಗಳಲ್ಲಿ ಸಿಲುಕಿಕೊಂಡು ಅವನು ಈ ಬಿಡಿಸ್ಕೊಂಡು ಹೋಗಕ್ಕೆ ಆಗದೆ ಪುನರಪಿ ಜನನಂ ಪುನರಪಿ ಮರಣಂ. ಜೀವಸ್ಯಾದಿ ಸದಾಶಿವ. ಜೀವನ ಅಲ್ವಂತೆ, ಸದಾಶಿವನಂತೆ ಅವನು. ಇದೇ ಶಾಶ್ವತ ಅಂತ ಅನ್ಕೊಂಡು, ಇದೇ ನಾನು ಅಂತ ಅನ್ಕೊಂಡು ಈ ದೇಹ ಸ್ಥಿತಿಯಲ್ಲಿ ಇದ್ಕೊಂಡು ಅವನು ಏನ್ ಮಾಡ್ತಾನೆ, ಪ್ರಪಂಚಕ್ಕೆ ಅಭಿಮುಖವಾಗಿ ಇದ್ಕೊಂಡು ಪುನರಪಿ ಜನನಂ ಪುನರಪಿ ಮರಣಂ. ಈಗ ಎಲ್ಲಿ ಅಮೃತ ಸರ್ಕಲ್ ಅಲ್ಲಿದ್ದ, ಅಮೃತ ಸರ್ಕಲ್ ಇಂದ ವಿಷ ಸರ್ಕಲ್ಗೆ ಬಂದ್ಬಿಟ್ಟ. ವಿಷ ಸರ್ಕಲ್ಗೆ ಬಂದು ಇಲ್ಲಿ ಈ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಸಿಲುಕಿಕೊಂಡು ಅದರಿಂದ
ದಾರೇಶನ, ಧನೇಶನ, ಪುತ್ರೇಶನ ಈ 3 ಇಷ್ಣತ್ರಯಗಳಲ್ಲಿ ಸಿಲುಕಿಕೊಂಡು ಪುನರಪಿ ಜನನಂ ಪುನರಪಿ ಮರಣಂ. ಈಗ ಈ ಜೀವಸ್ಯಾದಿ ಸದಾಶಿವ, ಜೀವನೇ ಸದಾಶಿವ. ಸದಾಶಿವನು, ಸದಾಶಿವನೇ ಜೀವನು. ಓಕೆ ಗುರುಜಿ. ಈ ಜೀವ ರೂಪದಲ್ಲಿ ಸಂಚಾರ ಮಾಡ್ತಾ ಇರೋನು ಈಶ್ವರನೇ, ಬೇರೆ ಇನ್ಯಾರು ಅಲ್ಲ. ಓಕೆ. ಈ ವಿಷ ಸರ್ಕಲ್ ಇಂದ ಮತ್ತೆ ಅಮೃತ ಸರ್ಕಲ್ಗೆ ಹೋಗ್ಬೇಕು. ಓಕೆ. ಆಗ ಅವನೇ ಸದಾಶಿವನು ಅನ್ನೋದು ಆತನಿಗೆ ಅರ್ಥ ಆಗ್ತದೆ. ಓಕೆ. ಆಗ ತಾನೇ ಸದಾಶಿವನು ಎನ್ನುವುದು ಅನುಭವಕ್ಕೆ ಬರುತ್ತೆ. ಹಾಗಾದರೆ ಅಮೃತದಿಂದ ವಿಷವಾಗಿರುವ ಜೀವನು ತನ್ನನ್ನು ತಾನು ತಿಳಿಬೇಕೆಂದ್ರೆ ಏನು ಮಾಡಬೇಕು? ಉತ್ತರಾಭಿಮುಖವು ಭೂತ್ವ ಅಂದ್ರೆ ಓಕೆ. ಯಾವಾಗ ದಕ್ಷಿಣದಲ್ಲಿ ಬಂದು ಇಲ್ಲಿ ತ್ರಯ ಇಷ್ಣಗಳಲ್ಲಿ ಸಿಲುಕಿಕೊಂಡಿದ್ದನೋ ಓಕೆ. ಅಂತ ಜೀವನನ್ನು ಮತ್ತೆ ಏನು ಮಾಡಬೇಕು? ಉತ್ತರಾಭಿಮುಖ ಭೂತ್ವ, ಉತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಇಲ್ಲಿಂದ ಕೆಳಗಡೆಗೆ ದಕ್ಷಿಣ, ಇಲ್ಲಿಂದ ಮೇಲಕ್ಕೆ ಉತ್ತರ. ಓಕೆ. ಆಗ ಉತ್ಪತ್ತಿ ಸ್ಥಾನದಲ್ಲಿ ಸೇರಿಸಬೇಕು. ಓಕೆ. ಆ ಉತ್ಪತ್ತಿ ಸ್ಥಾನದಲ್ಲಿ ಆ ಅಧೋಮುಖವಾಗಿ ಬಂದಿರುವಂತಹ ಈಶ್ವರನನ್ನ ಅಥವಾ ಜೀವನನ್ನ ನಾವು ಉತ್ಪತ್ತಿ ಸ್ಥಾನದಲ್ಲಿ ಸೇರಿಸಿದಾಗ ಮತ್ತೆ ಅವನಿಗೆ ಮುಕ್ತಿ ಮೋಕ್ಷ ಅನ್ನೋದು ಸಿಗುತ್ತೆ. ದಕ್ಷಿಣ ಮತ್ತು ಉತ್ತರದಲ್ಲಿ ಶರೀರವನ್ನು ಬಿಡುವುದೆಂದ್ರೆ ಏನು ಜಯಶ್ರೀ? ಅವರು ಓಕೆ. ದಕ್ಷಿಣೆ ಪಿಂಗಳನಾಡಿ ಓಕೆ. ದೇವಯಾನ ಮಿತಿಜ್ಞೇಯಂ ಪುಣ್ಯಕರ್ಮಾನುಸಾರಿಣಿ ಅಂದ್ರೆ ಕೆಲವರು ಈ ಪಿಂಗಳನಾಡಿ ಮುಖಾಂತರ ಸೂರ್ಯ ಭೇದನೆಯನ್ನ ಮಾಡ್ಕೊಂತ ಮೇಲ್ಭಾಗದ ಲೋಕಗಳಿಗೆ ಹೋಗ್ತಾರೆ. ಆ ಮಜಿಲಿಯಲ್ಲಿ ಸ್ವಲ್ಪ ಕಾಲ ತಪಸ್ಸನ್ನು ಮಾಡ್ತಾ ಅಲ್ಲಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾರಂತೆ. ಅಲ್ಲಿ ಒಂದು ಸ್ವಲ್ಪ ಕಾಲ ಇದ್ದು ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ ಭಗವದ್ಗೀತೆಯಲ್ಲಿ ಆ ಬ್ರಹ್ಮ ಬಹುನಾಲೋಕ ಪುನರಾವೃತ್ತಿನೋ ಅರ್ಜುನ ಅಂತ ಹೇಳ್ತಾರೆ. ಆ ಬ್ರಹ್ಮಲೋಕಕ್ಕೆ ಹೋದ್ರು ಕೂಡ ಅಲ್ಲಿ ಕೂಡ ಪುನರಾವೃತ್ತಿ ಅನ್ನೋದು ಇದೆಯಂತೆ. ಇಲ್ಲಿಂದ ನಾವು ಎಷ್ಟೋ ತಪಸ್ಸನ್ನು ಮಾಡಿ, ಎಷ್ಟೋ ಸಾಧನೆಯನ್ನ ಮಾಡಿ, ಎಷ್ಟೋ ಜ್ಞಾನವನ್ನ ಪಡೆದ್ಮೇಲೆ ನಾವು ಈ ಸೂರ್ಯ ನಾಡಿಯನ್ನ ಭೇದಿಸಿಕೊಂತ ಮೇಲ್ಭಾಗದ ಲೋಕಗಳಿಗೆ ಹೋಗ್ತೀವಿ, ಸೂಕ್ಷ್ಮ ಶರೀರದ ಮುಖಾಂತರ. ಆ ಮೇಲ್ಭಾಗಗಳಿಗೆ ಹೋದ್ಮೇಲೆ ಅಲ್ಲಿ ಆ ಮಜಿಲಿಯಲ್ಲಿ ಸ್ವಲ್ಪ ಕಾಲ ತಪಸ್ಸನ್ನು ಮಾಡ್ತಾ ಮಾಡ್ತಾ ಅಲ್ಲಿಂದ ಬ್ರಹ್ಮಲೋಕಕ್ಕೆ ನಾವು ಹೋಗ್ತೀವಿ. ಆ ಬ್ರಹ್ಮಲೋಕಕ್ಕೆ ಹೋದ್ರು ಕೂಡ ಆ ಬ್ರಹ್ಮ ಭೂನಾಲೋಕ ಪುನರಾವೃತ್ತಿನೋ ಅರ್ಜುನ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಲ್ಲೂ ಕೂಡ ಪುನರಾವೃತ್ತಿ ಅನ್ನೋದು ಇದೆಯಂತೆ. ಇಷ್ಟು ಕಷ್ಟ ಬಿದ್ದು ಹೋಗಿ ನಾವು ಅಲ್ಲಿ ಸೇರಿದ್ರು ಕೂಡ ಅಲ್ಲೂ ಪುನರಾವೃತ್ತಿ ಅನ್ನೋದು ಇದೆಯಂತೆ. ಇನ್ನು ಕೆಲವರು ಈಡಜ ವಾಮ ನಿಶ್ವಾಸ ಪಿತೃಯಾನ ಮಿತಿಜ್ಞೇಯಂ ಪುಣ್ಯಕರ್ಮಾನುಸಾರಿಣಿ ಚಂದ್ರಮಂಡಲ ಗೋಚರಂ ಅಂದ್ರೆ ಈ ಚಂದ್ರನಾಡಿಯನ್ನ ಭೇದಿಸ್ಕೊಂತ ಕೆಲವರು ಪಿತೃಲೋಕಗಳಿಗೆ ಹೋಗ್ತಾರಂತೆ. ಆ ಪಿತೃಲೋಕಗಳಿಗೆ ಹೋಗಿ ಅವನು ಮಾಡಿರೋ ಏನು ಪುಣ್ಯ ಇರುತ್ತೋ ಅಷ್ಟು ಕಾಲ ಅಲ್ಲಿ ಉಳ್ಕೊಂಡು ಅವನು ಪುಣ್ಯ ಎಲ್ಲ ಕರಗೋದ್ಮೇಲೆ ಅಲ್ಲಿಂದ ಮತ್ತೆ ಮಾನವ ಲೋಕಕ್ಕೆ ವಾಪಸ್ ಬರ್ತಾನಂತೆ. ಆ ಮಾನವ ಲೋಕಕ್ಕೆ ವಾಪಸ್ ಬರ್ಬೇಕಾದ್ರೆ ಏನಾಗ್ಬಿಡ್ತಾನೋ ಅನ್ನೋ ಗ್ಯಾರಂಟಿನೇ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ನಾವು ಈಡ ಮಾರ್ಗದಲ್ಲೂ ಹೋಗೋದಿಲ್ಲ, ಪಿಂಗಳ ಮಾರ್ಗದಲ್ಲೂ ಹೋಗೋದಿಲ್ಲ. ಈ ಎರಡಕ್ಕೂ ಮಧ್ಯೆ ಡೈರೆಕ್ಟ್ ಆಗಿ ಸುಷುಮ್ನ ನಾಡಿ ಮಾರ್ಗದಲ್ಲಿ ಹೋಗ್ತೀವಿ. ಒಬ್ಬ ಯೋಗಿ ಎನ್ನುವವನು ಈ ಎರಡೂ ಮಾರ್ಗಗಳನ್ನು ಬಿಟ್ಟು ಮಧ್ಯದಲ್ಲಿ ಒಂದು ಸುಷುಮ್ನ ಮಾರ್ಗ ಅಂತ ಇದೆ. ಆ ಸುಷುಮ್ನ ಮಾರ್ಗದಲ್ಲಿ ನಾವು ಪ್ರಯಾಣವನ್ನು ಮಾಡ್ತೀವಿ ಸಾಧನೆಯ ಮುಖಾಂತರ. ಈಡ ಪಿಂಗಳ ಮಧ್ಯೆ ಸುಷುಮ್ನ ಸೂಕ್ಷ್ಮ ಸ್ವರೂಪಿನಿ ತಸ್ಮಿನ್ ವಿಶ್ವಂ ಚರಾಚರ ಪ್ರತಿಷ್ಠಿತ. ಯಾವತ್ತು ವಿಶ್ವದ ರಹಸ್ಯವೆಲ್ಲ ಗ್ರಹ ಗೋಳ ನಕ್ಷತ್ರಗಳು, ಸಪ್ತ ಸಮುದ್ರಗಳು, ಅನೇಕವಾಗಿರುವಂತಹ ಸೌರಮಂಡಲಗಳು, ಈ ಎಲ್ಲ ರಹಸ್ಯವೆಲ್ಲ ಈ ಸುಷುಮ್ನ ನಾಡಿಯಲ್ಲಿ ಇದೆ.
ಈ ಸುಷುಮ್ನ ನಾಡಿಯಲ್ಲಿ ಯಾವತ್ತು ಸೃಷ್ಟಿಯ ರಹಸ್ಯ ಒಂದು ಜಿಪ್ ಆಗಿದೆ. ನಾವು ಹೇಗೆ ಒಂದು ಕಂಪ್ಯೂಟರಲ್ಲಿ ಒಂದು ಜಿಪ್ ಮಾಡಿರ್ತೀವಲ್ಲ ಫೈಲ್ನ, ಆ ಜಿಪ್ ಫೈಲ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣ ಎಷ್ಟೊಂದು ಫೈಲ್ಸು, ಸೆಟಪ್ಸು ಮತ್ತು ಅಪ್ಲಿಕೇಶನ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ಆ ಥರ ಯಾವತ್ತು ಸೃಷ್ಟಿಯ ರಹಸ್ಯವೆಲ್ಲನೂ ಆ ಸುಷುಮ್ನ ನಾಡಿಯಲ್ಲೇ ಅದನ್ನು ಸೇರ್ಪಡೆ ಮಾಡಿದ್ದಾರೆ ಭಗವಂತ. ಅದೇ ರೀತಿ ಭಗವಂತನು ಯಾವತ್ತು ಸೃಷ್ಟಿಯ ರಹಸ್ಯವೆಲ್ಲ ಈ ಸುಷುಮ್ನ ನಾಡಿಯಲ್ಲೇ ಸೇರ್ಪಡಿಸಿದ್ದಾರೆ. ಆ ಸೃಷ್ಟಿಯ ರಹಸ್ಯ ತಿಳ್ಕೊಳ್ಳುವಂತಹ ವಿದ್ಯೆನೇ ಯೋಗ ವಿದ್ಯೆ. ಆ ಯೋಗ ಸಾಧನೆಯ ಮುಖಾಂತರ ಡೌನ್ವರ್ಡ್ಸ್ಗೆ ಬಂದಿರುವಂತಹ ಪ್ರಾಣವನ್ನ ಮತ್ತು ಎಗೇನೆಸ್ಟ್ ಆಫ್ ದ ಗ್ರಾವಿಟಿ ಅಪ್ವರ್ಡ್ಸ್ಗೆ ತೆಗೆದುಕೊಂಡು ಹೋಗಿ ಅವನ್ನ ಉತ್ತರದ ಕಡೆಗೆ ನಡೆಸಿ ಆ ಉತ್ಪತ್ತಿ ಸ್ಥಾನದಲ್ಲಿ ಲಯ ಮಾಡಬೇಕು. ಆಗ ಮುಕ್ತಿ ಮೋಕ್ಷ ಅನ್ನೋದು ಸಿಗುತ್ತೆ. ವೀಕ್ಷಕರ ಕೆಲವರು ಕೇಳಿದ್ದಾರೆ, ಈಗ ಈ ಉಪದೇಶ ಈ ಕಲಿಯುಗದಲ್ಲಿ ವರ್ಕೌಟ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಕಲಿಯುಗ ಅಂತೇನು ಇಲ್ಲ. ಆ ಯುಗಗಳಿಂದ ಈ ಸೃಷ್ಟಿ ನಡೆಯಕ್ಕಿಂತ ಮುಂಚೆಯಿಂದನೂ ಚೈತನ್ಯ ಅನ್ನೋದಿದೆ. ಇಷ್ಟು ಯುಗಗಳಾದ್ಮೇಲೆ ಈಗೂನು ಇದೆ. ಈ ಸೃಷ್ಟಿ ಪೂರ್ತಿ ನಾಶ ಆದ್ರೂ ಕೂಡ ಅದು ಹಾಗೆ ಇರ್ತದೆ. ಇದು ಈ ಕಲಿಯುಗ, ತ್ರೇತಯುಗ, ದ್ವಾಪರ ಯುಗ, ಸತ್ಯಯುಗ, ಆ ಥರ ಯುಗಗಳೇನು ಇಲ್ಲ ಇದಕ್ಕೆ. ಮನುಷ್ಯ ಹುಟ್ಟಿರೋದು ಸತ್ಯ. ಆ ಮನುಷ್ಯನಲ್ಲಿ ಒಂದು ಚೈತನ್ಯ ಪದಾರ್ಥ ಇರೋದು ಸತ್ಯ. ಆ ಚೈತನ್ಯ ಪದಾರ್ಥ ಬಂದಿರೋ ಉದ್ದೇಶ ಕೂಡ ಸತ್ಯನೇ. ಆದ್ರೆ ಆ ಉದ್ದೇಶವನ್ನ ತಿಳ್ಕೊಂತ ಅದನ್ನ ಹಿಡ್ಕೊಂತ ಮತ್ತೆ ಎಲ್ಲಿಂದ ಬಂದಿದೆಯೋ ಅಲ್ಲಿ ಉತ್ಪತ್ತಿ ಸ್ಥಾನಕ್ಕೆ ಹೋಗೋದು ಸತ್ಯನೇ. ಆ ಉತ್ಪತ್ತಿ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಮ ಪಂಚ ಇಂದ್ರಿಯಗಳು ಕೆಲಸ ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ನಮ್ಮ ಬುದ್ಧಿ ಕೆಲಸ ಮಾಡ್ತಾ ಇರಬೇಕು. ಈ ಅಂತರ್ಕರಣ ಚತುಷ್ಟಯಗಳು 4 ಕೆಲಸ ಮಾಡ್ತಾ ಇರಬೇಕು. ಆವಾಗ ಮಾತ್ರನೇ ಆ ಪರಮಾತ್ಮನ ಜ್ಞಾನವನ್ನ ಪಡೆದು ಆ ಪರಮಾತ್ಮನ ಕಡೆಗೆ ನಾವು ಹೋಗುವಂತಹ ಪ್ರಯತ್ನ ಮಾಡಬಹುದು. ಅದಿಲ್ಲದೆ ಪ್ರಯತ್ನ ಮಾಡೋದಕ್ಕಾಗಲ್ಲ. ಈ ದೇಹ ಇಲ್ಲದೆ ಪ್ರಯತ್ನ ಮಾಡೋದಕ್ಕಾಗೋದಿಲ್ಲ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಆದ್ರೆ ಕಲಿಯುಗ ಅನ್ನೋದೇನು ಇಲ್ಲ. ಎಲ್ಲ ಯುಗಗಳಲ್ಲೂ ಅದೇನೆ. ಎಲ್ಲ ಯುಗಗಳಲ್ಲೂ ದೇಹಗಳಿದ್ದಾವೆ. ಎಲ್ಲ ಯುಗದಲ್ಲೂ ಚೈತನ್ಯ ಶಕ್ತಿಗಳಿದ್ದಾವೆ. ಎಲ್ಲ ಯುಗಗಳಲ್ಲೂ ಅನ್ವಯಿಸುತ್ತೆ. ಆ ಥರ ಏನೂ ಇಲ್ಲ. ಪ್ರಕೃತಿ ಸಹಜ ಅದು. ನಾವು ಬರಬೇಕಾದ್ರೆ ಮೂಲಾಧಾರ ಪರ್ಯಂತಂ ಸುಷುಮ್ನ ಸೂರ್ಯಭ ತನ್ಮಧ್ಯೆ ಪರಮಾತ್ಮ ವ್ಯವಸ್ಥಿತ. ಇಲ್ಲಿ ಸಹಸ್ರರ ಮೂಲ ಅಲ್ಲಿಂದನೇ ಬಂದು ಸೇರಿದ್ದಂಥದ್ದು ಯಾರು? ಸದಾಶಿವನು. ಯಾವಾಗ ಬಂದು ಸೇರಿದ್ನೋ ಅಲ್ಲಿ ದೃಶ್ಯ ಶ್ರವಣ ವಾಸನೆಗಳ ಪ್ರಬಲದಿಂದ ಕೆಳಗಡೆಗೆ ಬಂದ್ಬಿಟ್ಟ, ಡೌನ್ವರ್ಡ್ಸ್ಗೆ ಬಂದ. ಯಾವಾಗ ಡೌನ್ವರ್ಡ್ಸ್ಗೆ ಬಂದೋ ಆಗ ಪ್ರಪಂಚದಿಂದ ನೋಡ್ದ, ಅಭಿಮುಖನಾಗ್ಬಿಟ್ಟ. ಪ್ರಪಂಚಕ್ಕೆ ಅಭಿಮುಖನಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾನೆ. ಈ ದೇಹವನ್ನು ನೋಡಿ ಈ ದೇಹನೇ ನಾನು ಅಂತ ತಿಳಿದು ಈ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಸಿಲುಕಿಕೊಂಡು ದಾರೇಶನ, ಧನೇಶನ, ಪುತ್ರೇಶನ 3 ಇಷ್ಣ ತ್ರಯಗಳಲ್ಲಿ ಸಿಲುಕಿಕೊಂಡು ಅದರಿಂದ ಬಿಡಿಸ್ಕೊಳಕ್ ಆಗದೆ ಈ 3 ತ್ರಯ ಇಷ್ಟಗಳಲ್ಲಿ ಸಿಲುಕಿಕೊಂಡು ಅದರಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ ಆಗದೆ ಅಲ್ಲೇ ಸಿಕ್ಕಾಕೊಂಡು ಪುನರಪಿ ಜನನಂ ಪುನರಪಿ ಮರಣಂ ಇದು ತಗದು ಮಾನವನಿಗೆ. ಅವನು ಮತ್ತೆ ಉತ್ಪತ್ತಿ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗಿ ಸೇರಿಸಿದಾಗ, ಲಯ ಮಾಡಿದಾಗ ಆಗ ಮತ್ತೆ ಅವನು ಸದಾಶಿವನು ಎನ್ನುವುದು ಅವನಿಗೆ ಅನುಭವಕ್ಕೆ ಬರುತ್ತೆ. ಇದು ಪ್ರಕೃತಿ ಸಹಜ. ಎಲ್ಲ ಯುಗಗಳಲ್ಲೂ ಇದೆ. ಎಲ್ಲ ಯುಗಗಳಲ್ಲೂ ತಪಸ್ಸನ್ನ ಮಾಡಿದ್ದಾರೆ. ಎಲ್ಲ ಯುಗಗಳಲ್ಲೂ ಮೋಕ್ಷವನ್ನ ಪಡೆದಿದ್ದಾರೆ. ಕಲಿಯುಗದಲ್ಲೂ ಅನೇಕವಾಗಿರುವಂತವ್ರು ಮೋಕ್ಷ ಪಡೆದಿದ್ದಾರಲ್ವಾ. ನಮ್ಗೆ
ಎಲ್ಲ ಯುಗಗಳಲ್ಲೂ ಇದೆ. ಹ್ಮ್. ಅದೇ ರೀತಿ ಕಲಿಯುಗದಲ್ಲೂ ಇದೆ. ಓಕೆ. ಯಾಕಂದ್ರೆ ಮನುಷ್ಯ ಪ್ರತಿಯೊಂದು ಸಣ್ಣ ಸಣ್ಣ ಧೂಳಿನ ಕಣಗಳಿಂದ, ಕಲ್ಲುಗಳಿಂದ, ದೊಡ್ಡ ದೊಡ್ಡ ಗ್ರಹಗಳಿಂದ, ಪ್ರತಿಯೊಬ್ಬ ಮಾನವನಿಂದ, ಚರಾಚರ ಜೀವರಾಶಿಗಳೆಲ್ಲವೂ ಪ್ರಯಾಣ ಮಾಡ್ತಾ ಇದೆ. ಓಕೆ. ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದೆ? ಯಾವುದೋ ಒಂದು ಗ್ರಾವಿಟಿ ಅದನ್ನ ಅಬ್ಸರ್ವ್ ಮಾಡ್ತಾ ಇದೆ, ಓಕೆ. ಹೇಳ್ಕೊಂತ ಇದೆ ಅಂತ ಸೈನ್ಸ್ ಹೇಳುತ್ತೆ. ರೊಟೇಷನ್ ಅಂಡ್ ರೆವಲ್ಯೂಷನ್